ಶ್ರೀಗಳು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ಹೊಳಲ್ಕೆರೆ ಕ್ಷೇತ್ರದ ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಸರಳತೆ, ಸೌಜನ್ಯತೆಯನ್ನ ಗಮನಿಸಿದರೆ ಅವರು ಎರಡನೇ ಸ್ವಾಮಿ ವಿವೇಕಾನಂದರಂತೆ ಕಾಣುತ್ತಾರೆ ಎಂದರೆ ತಪ್ಪಾಗಲಾರದು ಎಂದು ಸಿರಿಗೆರೆ ಮಠದ ಭಕ್ತರು ಹಾಗೂ ಸಮಾಜದ ಮುಖಂಡರಾದ ರಾಜಣ್ಣ ಹೇಳಿದರು. ಅವರು ಹೊಳಲ್ಕೆರೆ ಕ್ಷೇತ್ರದ ಸಿರಿಗೆರೆ ಮಠದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದರು. ಸಾಧು ಸಮಾಜವಷ್ಟೇ ಅಲ್ಲ, ಎಲ್ಲ ಸಮಾಜದ ಮುಖಂಡರು ಕೂಡ ಶ್ರೀಗಳ ಕೆಲಸವನ್ನ ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದರು. ನೀವು ಉದಾರಿಗಳು ಅಂತಾರೆ, ನೀವು ಧೈರ್ಯಶಾಲಿಗಳು ಅಂತಾರೆ, ನಿಮ್ಮಲ್ಲಿರ್ತಕ್ಕಂಥ ಉದಾರತೆ ನಮ್ಮಲ್ಲಿಲ್ಲ ಅಂತಾರೆ, ಅನ್ನ ಹಾಕ್ಲಿಕ್ಕೂ ನೀವು ದೊಡ್ಡವರು ಅಂತಾರೆ. ಇನ್ ಕೆಲವರು ಅಷ್ಟೇ ಸಣ್ಣತನದ ಜನರು ನಮ್ಮಲ್ಲಿದ್ದಾರೆ. ಹಾಗಾಗಿ ಪರಮ ಪೂಜ್ಯರಿಗೆ ವ್ಯಕ್ತಿತ್ವ, ಅವರ ಸರಳತೆ, ಸೌಜನ್ಯತೆ ನನಗೆ ವಿಶೇಷವಾಗಿ ಕಂಡಿರ್ತಕ್ಕಂಥದ್ದು. ಪ್ರತಿಯೊಂದು ವೇದಿಕೆಯಲ್ಲಿ ಯಾವುದೇ ಭಾಷಣ ನೋಡಿ, ಇವತ್ತೇಳಿ ನಾಳೆ ಹೇಳಲ್ಲ. ನಮ್ಮ ದೃಷ್ಟಿಯಲ್ಲಿ ಎರಡನೇ ಸ್ವಾಮಿ ವಿವೇಕಾನಂದ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ದಯಮಾಡಿ ನಿನ್ನೆ ನಡೆದ ಸಭೆಯಲ್ಲಿ ಅವ್ರೇನು 18 ಗಡುವು ಕೊಟ್ಟಿದಾರಲ್ಲ, ಪರಮ ಪೂಜ್ಯರು ಸಮರ್ಥವಾಗಿ ಉತ್ತರ ಕೊಡ್ತಾರೆ ಅಂತ ಒಂದು ಶಕ್ತಿಯನ್ನು ವಿಶ್ವವನ್ನು ಮನಸ್ಸಿಗೆ ಅವರಿಗೆ ಕೊಟ್ಟಿದ್ದಾನೆ. ನಾಡಿನಾದ್ಯಂತ ಜನ ಒಪ್ಪಿದ್ದಾರೆ. ಬರೀ ಸಾಧು ಸಮಾಜ ಅಲ್ಲ ನೋಡಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸರ್ವ ಸಮಾಜದವರಿಗೂ ಬೇಕಾದಂಥ ಗುರುಗಳಾಗಿದ್ದಾರೆ. ಹಾಗಾಗಿ ಸಾಧು ಸಮಾಜಕ್ಕೆ ಗುರುಗಳು ಒಂದೇ ಆಗೋದ್ರ ಮಟ್ಟಿಗೆ ಸ್ವಧರ್ಮ ನಿಷ್ಠೆ, ಅನ್ಯ ಧರ್ಮ ಸಹಿಷ್ಣುತೆಯನ್ನು ಸಹ ಬೆಳೆಸ್ಕೊಂಡು ಬಂದಂಥ ಮಹಾಚೇತನ ಯಾರಾದರೂ ಈ ದೇಶದೊಳಗೆ, ಈ ರಾಜ್ಯದೊಳಗೆ, ಜಿಲ್ಲೆಯೊಳಗೆ ಇದ್ದರೆ ಅದು ಡಾಕ್ಟರ್ ಜಗತ್ತುಗಳು ಅಂತೇಳಿ ತಪ್ಪಾಗಲಿಲ್ಲ. ದಯಮಾಡಿ ನಿನ್ನೆ ನಡೆದಂಥ ಜನ ಅವರು ಕ್ಷಮೆ ಕೇಳಿ ಅದೇ ಶಾಮು ಶಿವಶಂಕರಪ್ಪಾಜಿಯವರ ನೇತೃತ್ವದಲ್ಲಿ ಪರಮ ಪೂಜ್ಯರಿಗೆ ಪಾದಕ್ಕೆ ನಮಸ್ಕರಿಸಿ ನಾವೆಲ್ಲ ಒಗ್ಗಟ್ಟಾಗೋಣ. ಸಾಧು ಸಮಾಜ ಇಬ್ಬಾಗೋದು ಬೇಡ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸಾಧು ಅಂದರೆ ಭಯ ಇಟ್ಕೊಂಡರೆ, ಭಯ ಅಂದರೆ ರೌಡಿಸಮ್ ಅಲ್ಲ, ತಾತ್ವಿಕ ಭಯ ಇಟ್ಕೊಂಡಿದ್ದಾರೆ. ಹಾಗಾಗಿ ಪರಮ ಪೂಜ್ಯರು ನಮ್ಮ ಜೀವಿತದ ಅವಧಿವರೆಗೂ ಜಗತ್ತುಗಳಾಗಿ ಮುಂದುವರಿಲಿ. ಅದರ ಜೊತೆಗೆ ಬರಿಗಳನ್ನು ಮಾಡಬೇಕಾದ್ರೆ ನನಗೆ ಒಂದೇ ಒಂದು ಆಸೆ ಇದೆ. ಅವ್ರು ಏನಂತ ನನಗೆ ಬೇಜಾರಾದ ಚಿಂತೆ ಇಲ್ಲ. ನನಗೆ ಒಂದೇ ಒಂದು ಆಸೆ ನಮ್ಮ ಅಂತರಂಗದಲ್ಲಿ ಕಾಡ್ತಾ ಇರೋದು, ಇವ್ರಿದಿರಲ್ಲ, ಇವರು 10ರಷ್ಟು ಜಾಣ ಮರಿಯನ್ನ ಮಠಕ್ಕೆ ಬೆಳ್ಳಿ ಅಂತೇಳಿ ನಾನು ಆಶಿಸ್ತೇನೆ.